ಹೋಗಿ ಬರ್ತಾ ಇದೆ. ಯಾಕೆ ಇಲ್ಲಿ ಬಂದಿದ್ಯಾ? ಹೋಗು. ಏನಾದ್ರು ಸಹಾಯ ಬೇಕಾ? ಮುಚ್ಕೊಂಡು ಮೊದ್ಲು ಇಲ್ಲಿಂದ ಹೋಗು. ಕಣ್ಣಾರಿ ನಾನು ನೋಡ್ದೆ ಗೊತ್ತಾ, ಅದು ಇಲ್ಲಂಗೆ ಅದು ಹೆಂಗೆ ಸ್ಮೈಲ್ ಮಾಡತ್ತೆ ಗೊತ್ತಾ? ಅದು ನೀನ್ ಕೇಳಿದ್ರೆ ಹೆದರ್ಕೊಳ್ತೀಯ ಗೊತ್ತಾ? ಇದನ್ ಮೊದಲು ಯಾರ ಕಣ್ಗೂ ಸಿಗದೆ ಇರಂಗೆ ದೂರ ತಗೊಂಡೋಗಿ ಬಿಸಾಡ್ಬಿಟ್ಟು ಬಾ, ನಿಂಗೆ ಒಳ್ಳೇದಾಗತ್ತೆ. ಇದನ್ ಮಾತ್ರ ನೀನ್ ಇಟ್ಕೊಳ್ಳೇಬೇಡ. ಇದನ್ ತಗೊಂಡೋಗಿ ದೂರ ಬಿಸಾಡ್ಬಿಡ್ತೀನಿ ಆಯ್ತಾ? ಓಕೆ, ವೆರಿ ಗುಡ್. ಜಿನ್ನಿಂಗ ಸಿಕ್ಬಿಟ್ಟು ಜಿನ್, ನಿನಗೇನ್ ಮಾಡ್ತೀನಿ ನೋಡ್ ನಾನು ಇವತ್ತು. ಅಚ್ಚು, ಏನಮ್ಮ ಎಲ್ಲೋದಚ್ಚು? ಬೆಳಗ್ಗೆನೆ ತಿಂಡಿ ಹಾಕಿಟ್ಟಿದ್ದೀನಿ, ಇನ್ನ ತಿಂಡಿ ಮಾಡ್ಲಿಲ್ಲ, ಬ್ರಷ್ ಮಾಡ್ಲಿಲ್ಲ. ಬಂದ ತಕ್ಷಣ ಎಲ್ಲೋದೆ ನೀನು? ಅಂಗಡಿಗೆ ಹೋಗಿ ಬರ್ತೀನಿ ಇಲ್ಲೇ ಇರು ಅಂತ ಹೇಳಿದ್ನಲ್ಲ ನಾನು ನಿಂಗೆ. ಅದು ಜೂಲಿ ನೋಡ್ಕೊಂಡ್ ಬರೋಣ ಅಂತ ಹೋಗಿದ್ದಮ್ಮ. ಜೂಲಿನ? ಓ, ಇದನ್ ತರಕ ಹೋಗಿದ್ ನೀನು? ಹೌದಮ್ಮ, ಇದು ನಂದಲ್ಲ. ಲಿಲಿ ಬೇಡ ಅಂತ ಕೊಟ್ಬಿಟ್ಲು ಗೊತ್ತಾ? ಆಮೇಲೆ ಜೂಲಿ ತಗೊಂಡೋಗಿ ಇಟ್ಕೊಂಡಿದ್ಲು, ಅದಕ್ಕೆ ಕೊಡು ಅಂತ ನಾನು ತಗೊಂಡ್ಬಂದೆ ಅಮ್ಮ. ಅಯ್ಯೋ ಅಚ್ಚು, ಒಂದ್ ಹಠ ಹಿಡಿದ್ರೆ ನೀನ್ ಹಿಡಿದಿದ್ದೆ, ಚೂರು ಬಿಟ್ಕೊಡಲ್ಲ ನೋಡು. ಸರಿ ಇಟ್ಕೊಂಡು ಹೋಗ್ಲಿ ಅಂತ ಅವರಿಗೂ ಬಿಡ್ತಾ ಇಲ್ಲ ನೀನು. ಈ ತರ ಹೋಗಿ ಕೊಟ್ಟೆ ಕೊಡ್ಬೇಕಂತ ಕಸ್ಕೊಂಡ್ ಬಂದಿದ್ಯಲ್ಲ. ಅಯ್ಯೋ ಅಮ್ಮ, ಸ್ವಲ್ಪ ಆದ್ರೂ ಅರ್ಥ ಮಾಡ್ಕೊಳ್ಳಿ ಅಮ್ಮ. ಇದು ನಂದಮ್ಮ, ಅದೇಂಗಮ್ಮ ಅವ್ರಿಗೆ ಕೊಡಕ್ಕಾಗತ್ತೆ? ನೀವೊಂದು ಅವ್ರಿಗೆ ಕೊಡಿ ಕೊಡಿ ಅಂತ ಹೇಳ್ತಾ ಇದ್ದೀರಲ್ಲ, ಇಬ್ರಿಗೂ ಬೇಡ ಅಂತ ಗೊತ್ತಾ ನಿಮ್ಗೆ? ನೀವು ಬೇಕಾದ್ರೆ ಜೂಲಿ ಹತ್ರ ಕೇಳ್ ನೋಡಿ, ಲಿಲಿಗೂ ಕೇಳ್ ನೋಡಿ, ಅವ್ರಿಬ್ರಿಗೂ ಬೇಡ. ಇದನ್ನ ತಗೊಂಡೋಗಿ ದೂರ ಬಿಸಾಡಕ್ ಕೇಳಿದ್ರು ಗೊತ್ತಾ ನಿಮ್ಗೆ? ಅದಕ್ಕೆ ನನಗೆ ಬೇಕು, ನನ್ ಕೊಡಿ ಅಂತ ಅಂದ್ಬಿಟ್ಟು ನಾನು ತಗೊಂಡ್ಬಂದೆ ಅಷ್ಟೇ ಅಮ್ಮ. ಯಾರ ಹತ್ರನೂ ಜಗಳ ಎಲ್ಲ ಮಾಡ್ಲಿಲ್ಲ ಅಮ್ಮ. ನೀವು ಬೇಕಾದ್ರೆ ಫೋನ್ ಮಾಡಿ ಕೇಳ್ ನೋಡಿ ಅವ್ರ ಹತ್ರ. ಏನೋ ಅಚ್ಚು, ಇದಕ್ಕೆಲ್ಲ ಹೋಗಿ ನಾನು ಅವ್ರ ಹತ್ರ ಕಾಲ್ ಮಾಡಿ ಕೇಳಕ್ಕಾಗಲ್ಲ. ಏನ್ ಮಾಡ್ತೀಯ ಮಾಡು, ಮೊದ್ಲು ಹೋಗಿ ಬ್ರಷ್ ಮಾಡು. ಹೋಗಿ ಫಸ್ಟ್ ತಿಂಡಿನ ತಿನ್ನು. ನಾನು ದೊಡ್ಡಮ್ಮನ ಮನೆಗೆ ಹೋಗ್ಬಿಟ್ಟು ಬರ್ತೀನಿ ಆಯ್ತಾ? ಅಮ್ಮ, ನಾನು ಅವತ್ತೇ ಕೇಳೋಣ ಅಂತ ಇದ್ದೆ. ಅಮ್ಮ, ಏನ್ ಗೊತ್ತಾ, ದೊಡ್ಡಮ್ಮನ ನಾನು ಬೈದ್ನಲ್ಲ, ದೊಡ್ಡಮ್ಮ ನನ್ ಮೇಲೆ ಇನ್ನೂ ಸಿಟ್ಟಾಗಿದಾರಮ್ಮ. ಅದೆಲ್ಲ ಏನಿಲ್ಲ ಅಚ್ಚು, ನಿಮ್ ದೊಡ್ಡಮ್ಮ ಎಲ್ಲ ಏನು ಸಿಟ್ಟೇ ಮಾಡ್ಕೊಳ್ಳಿಲ್ಲ ನಿನ್ ಮೇಲೆ. ಸುಮ್ನೆ ಅವತ್ತು ಸಿಟ್ಟಾಗಿ ಬೈಕೊಂಡು ಹೋದ್ರಲ್ಲ ಅಷ್ಟೇ. ಆಮೇಲೆ ಅವ್ರ ಅಮ್ಮನ್ಗೆ ಹುಷಾರಿಲ್ಲ ಅಂತೆ, ಹಂಗಾಗಿ ದೊಡ್ಡಮ್ಮ ಸ್ವಲ್ಪ ಬೇಜಾರಲ್ಲಿದ್ದಾರೆ. ಹೌದಮ್ಮ, ಅವ್ರ ಅಮ್ಮನಿಗೆ ಹುಷಾರಿಲ್ವಾ? ಹೌದಚ್ಚು, ತುಂಬಾ ಹುಷಾರಿಲ್ಲ ಅಂತೆ, ಹಾಸ್ಪಿಟಲ್ ಅಲ್ಲಿ ಸೇರ್ಸಿದಾರಂತೆ. ಹಂಗಾಗಿ ದೊಡ್ಡಮ್ಮ ಹೋಗ್ತೀನಿ ಅಂತ ಹೇಳ್ತಾ ಇದ್ರು. ಹೌದಮ್ಮ? ಹೌದಚ್ಚು, ದೊಡ್ಡಮ್ಮ ಇವತ್ತು ಊರಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಏನಂತ ಗೊತ್ತಿಲ್ಲ. ಒಂದ್ ವೇಳೆ ದೊಡ್ಡಮ್ಮ ಹೋಗೋದಾದ್ರೆ ನನ್ನ ಪಪ್ಪನ ಹತ್ರ ಮಾತಾಡ್ಬಿಟ್ಟು ನಾನು ದೊಡ್ಡಮ್ಮನೊಟ್ಟಿಗೆ ಹೋಗಿ ಅವ್ರ ಅಮ್ಮನ ನೋಡ್ಕೊಂಡ್ಬಿಟ್ಟು ಬರ್ತೀನಿ ಆಯ್ತಾ? ಆಯ್ತಮ್ಮ. ಪಾಪ ದೊಡ್ಡಮ್ಮ, ಅವ್ರ ಅಮ್ಮನ್ಗೆ ಹುಷಾರಿಲ್ಲ ಅಂತ ಬೇಜಾರಾಗಿದ್ದಾರೆ. ಅವ್ರ ಅಮ್ಮನ್ಗೆ ಹೆಂಗಾದ್ರೂ ಸರಿಯಾಗ್ಬಿಟ್ಟು ಅವರು ಆರಾಮಾಗಿ ಸಂತೋಷವಾಗಿರ್ಬೇಕು. ಬೇಜಾರ್ ಮಾಡ್ಕೊಂಡು ಮನೇಲಿದ್ರೆ ತುಂಬಾ ಎಲ್ರಿಗೂ ಬೇಜಾರಾಗತ್ತೆ. ನೀನನ್ ಕರಿಯಂತ ಟೈಮ್ ಬಂದ್ಬಿಟ್ಟು. ಬಾ ಬಾ ಬಾ, ನೀನಿಗ್ ಮಾಡ್ತೀನಿ ಇವತ್ತು. ಕ್ಲಾಕ್ ಡಕ್ ಕ್ಲಾಕ್, ಬುಳು ಬುಳು ಜಮ್. ಹೇಳಿ ಬಾರ್ಬಿ, ನನ್ನಿಂದ ಏನಾದ್ರೂ ಸಹಾಯ ಬೇಕಾ? ಕಿತ್ತಾಗಿರೋ 4 kg ಗುಜರಿ ಸಾಮಾನ್ ಬೇಕು, ಕೊಡ್ತೀಯಾ? ಆಯ್ತು ಬಾರ್ಬಿ, ಈಗ್ಲೇ ಕೊಡ್ತೀನಿ. ಹೇಯ್ ಜಿನ್, ನಾನ್ ಸಿಟ್ಟಲ್ಲಿ ಬೈತಾ ಇರೋದು ನಿನ್ ಗೊತ್ತಾಗ್ತಾ ಇಲ್ವಾ? ಇಲ್ಲ ಬಾರ್ಬಿ, ನನ್ಗೆ ನೀವು ಸಿಟ್ಟಾಗಿ ಬೈಯೋ ತರ ಕಾಣ್ತಾನೆ ಇಲ್ಲ ಬಾರ್ಬಿ. ನಿಮಗೆ ಗುಜರಿ ಸಾಮಾನ್ ಬೇಕಾ? ಈಗ್ಲೇ ಕೊಡ್ತೀನಿ ಬಾರ್ಬಿ. ಹೇ ಗುಜರಿ ಜಿನ್, ಯಾಕೆ ಬಾರ್ಬಿ ಬೈತಾ ಇದ್ದೀರಾ? ಡಬ್ಬಾ ಗುಜರಿ ಜಿನ್, ನೀನೆಲ್ಲ 10 ಪೈಸಾಕ್ಕೂ ಪ್ರೈಸ್ ಇಲ್ಲ ಗೊತ್ತಾ? ನೀನಿದ್ದು ವೇಸ್ಟ್. ನನಗೆ ಎಷ್ಟು ಕಷ್ಟ ಕೊಟ್ಟಿದ್ದೀಯ ಗೊತ್ತಾ ನನಗೆ? ಯಾಕೆ ಬಾರ್ಬಿ, ಯಾಕೆ ಈ ತರ ನನ್ನನ್ನ ಬೈತಾ ಇದ್ದೀರಾ? ನನ್ನಿಂದ ಏನಾಯ್ತು ನಿಮ್ಗೆ? ನಿನ್ನಿಂದ ಕಾಡು ಮೇಡೆಲ್ಲ ಸುತ್ತಿ ಹೆಂಗೆ ನಾವು ಕಷ್ಟಪಟ್ಟು ಮನೆ ಬಂದು ಸೇರಿದೀವಿ ಗೊತ್ತಾ? ಏನ್ ಹೇಳ್ತಾ ಇದ್ದೀರಾ ಬಾರ್ಬಿ? ಕಾಡು ಮೇಡು ಸುತ್ತಿದ್ರಾ? ಹಂಗಂದ್ರೆ ಒಳ್ಳೆ ಎಂಜಾಯ್ ಮಾಡಿರ್ತೀರಾ? ನಿನ್ ಬಾಯಿಗೆ. ಯಾಕೆ ಬಾರ್ಬಿ ಆ ತರ ಎಲ್ಲ ಬೈತೀರಾ ನೀವು? ನಿನ್ ಬೈದೆ ಏನು ಮುದ್ ಮಾಡ್ತಾರಾ ಜಿನ್? ಏನಾಯ್ತಂತ ಸ್ವಲ್ಪ ಬಿಡಿಸಿ ಹೇಳಿ ಬಾರ್ಬಿ. ಹೇಳಿದ್ರೆ ತಾನೇ ಗೊತ್ತಾಗತ್ತೆ. ನೀನ್ ಜಿನ್ ತಾನೇ, ಏನಾಯ್ತಂತ ನಿಮ್ಗೆ ಗೊತ್ತಾಗಲ್ವಾ? ಹಾಗಲ್ಲ ಗೊತ್ತಾಗಲ್ಲ ಬಾರ್ಬಿ. ಓ, ಹಂಗಂದ್ರೆ ನೀನೊಂದು ಡಬ್ಬಾ ಗುಜರಿ ಜಿನ್, ಕರೆಕ್ಟ್ ತಾನೇ? ಬಾರ್ಬಿ ಬೈಬೇಡಿ ಬಾರ್ಬಿ, ಏನಾಯ್ತಂತ ಸ್ವಲ್ಪ ಬಿಡಿಸಿ ಹೇಳಿ ಬಾರ್ಬಿ. ಅವತ್ತೊಂದಿನ ನಾನು ನಿನ್ನ ಹತ್ರ ಕೇಳಿದ್ನಲ್ಲ, ನಾವು ಪ್ಯಾರಾಶೂಟ್ ಅಲ್ಲಿ ಹೋಗ್ಬೇಕು, ನಮ್ಮಮ್ಮ ತುಂಬಾ ಆಸೆ ಪಡ್ತಾ ಇದ್ದಾರೆ ಅಂತ. ಅದಕ್ಕೆ ನೀನೇನ್ ಮಾಡ್ದೆ? ನಾನು ಏನು ಇಲ್ಲ ಬಾರ್ಬಿ, ನೀವೇ ಹೇಳಿದ್ರಲ್ಲ ಅದು ಹೆಂಗಾದ್ರೂ ನ್ಯಾಚುರಲ್ ಆಗಿ ಆಗ್ಬೇಕು ಅಂತ ಹೇಳಿ, ಹಾಗಾಗಿ ನಿಮ್ ಪಪ್ಪನ್ಗೆ ನಾವು ಆತರ ಆಫರ್ ಸಿಗೋಂಗೆ ಮಾಡ್ದೆ ಬಾರ್ಬಿ. ಆಫರ್ ಸಿಕ್ತಲ್ಲ, ನಾವು ಗೋವಾ ಟ್ರಿಪ್ ಹೋದ್ವಲ್ಲ, ಆಗ ನಾವು ಏರ್ ಬಲೂನ್ ಅಲ್ಲಿ ಹೋಗ್ತಾ ಇರುವಾಗ ನಿನ್ನ ತಗ್ದಿ ನಿನ್ನ ಹತ್ರ ಥ್ಯಾಂಕ್ಸ್ ಹೇಳೋಣ ಅಂತ ಅಂದ್ಬಿಟ್ಟು ಕೈಯಲ್ಲಿ ಇಟ್ಕೊಂಡಿದ್ದಾಗ ಸಡನ್ ಆಗಿ ನೀನ್ ಕೆಳಗ್ ಬಿದ್ಬಿಟ್ಟೆ ಗೊತ್ತಾ? ಹೌದಾ ಬಾರ್ಬಿ? ಹೌದು, ನೀನ್ ಕೆಳಗ್ ಬಿದ್ಬಿಟ್ಟೆ ಅಂತ ಗಾಬರಿಯಲ್ಲಿ ನಾನು ಆಚೆ ಈಚೆ ಹೋಗುವಾಗ ಹೇರ್ ಬಲೂನ್ ಕಟ್ಟಾಗಿ ನಾವು ಕಾಡೊಳಗೆ ಬಿದ್ಬಿಟ್ಟು ಎಷ್ಟು ಕಷ್ಟಪಟ್ಟಿದೀವಿ ಗೊತ್ತಾ? ಊಟ ಇಲ್ದೆ
ಕಾಫಿ ಇಲ್ದೆ ಜ್ಯೂಸ್ ಇಲ್ದೆ ಆ ಕಾಡಲ್ಲಿ ನಾಯಿಗಳ ತರ ಅಲಿತಾ ಇದ್ವಿ ಗೊತ್ತಾ? ಹೆಂಗೋ ಮನೆ ಬಂದ್ ಸೇರ್ಕೊಂಡ್ವಿ. ಮನೆ ಬಂದ್ ಸೇರ್ಕೊಂಡ್ಮೇಲೆ ನಿನ್ನನ್ನ ಒಬ್ಬೊಬ್ಬರಾಗಿ ನನಿಬೇಕು ಅಂತ ಹೊಡ್ಕೊಳ್ತಾ ಇದಾರೆ. ಎಷ್ಟ್ ಕೈ ಬದಲಾಯಿಸಿ ಬಂದಿದ್ಯಾ ಗೊತ್ತಾ ಈಗ ನೀನು? ಹೆಂಗೋ ನನ್ ಕೈ ಬಂದ್ ಸೇರಿದ್ಯಾ ನೀನು. ಇಲ್ಲಾಂದ್ರೆ ಅಷ್ಟೇ, ಅವ್ರ ಕೈಯೆಲ್ಲ ಹೋದ್ರೆ ನಿಜವಾಗ್ಲೂ ನಿನ್ನನ್ ಬದುಕಕ್ಕೆ ಬಿಡಲ್ಲ ಅವರು. ಹೌದಾ ಬಾರ್ಬಿ? ಇದ್ರಲ್ಲಿ ನಾನೇನ್ ತಪ್ಪು ಮಾಡ್ದೆ ಬಾರ್ಬಿ? ನೀನ್ ನನ್ ಕೈಯಿಂದ ಸ್ಲಿಪ್ ಆಗಿ ಕೆಳಗ್ ಬೀಳಿಲ್ವಾ? ಅದು ನನ್ ತಪ್ಪಲ್ಲ ಬಾರ್ಬಿ. ಹೌದಲ್ಲ, ನೀನ್ ತಪ್ಪಿಲ್ಲಲ್ಲ, ನಾನ್ ತಾನೇ ಬೀಳಿಸಿದ್ದು. ಹೌದು ಬಾರ್ಬಿ, ನೀವಾಗಿ ನನ್ನನ್ನು ಬೀಳಿಸ್ಬಿಟ್ಟು ನನ್ನನ್ನು ಬೈದ್ರೆ ಸರಿ ಆಗತ್ತಾ ಹೇಳಿ ಬಾರ್ಬಿ? ಸರಿ ಏನೋ ಗೊತ್ತಿಲ್ಲಂಗ್ ಬೈದ್ಬಿಟ್ಟೆ ಆಯ್ತಾ? ಅಳ್ಬೇಡ, ಕಣ್ಣಾಸ್ಕೋ. ಸರಿ ಮುಖ ಯಾಕೆ ಹಂಗ್ ಇಟ್ಕೊಂಡಿದ್ಯಾ? ನಗ್ನಾಗ್ತಾ ಇಟ್ಕೋ. ಯಪ್ಪ ದೇವ್ರೇ, ಕೈ ಮುಗಿತೀನಿ, ನೀನ್ ನಗಾಡ್ಬೇಡ. ಯಾಕೆ ಬಾರ್ಬಿ? ನೀನ್ ನಗಾಡ್ಬೇಡ ಜಿನ್, ನೀನ್ ನಗಾಡ್ಬೇಡ ಅಂತ ಎಷ್ಟ್ ಸಲ ಹೇಳದ್ ನಾನ್ ನಿನ್ಗೆ? ನಗೋ ತರ ಮುಖ ಇಟ್ಕೋ ಸಾಕು. ನೀನ್ ನಗಾಡಿದ್ರೆ ನನ್ ಕಿವಿ ಒಳಗಡೆ 1 ಲೀಟರ್ ಎಣ್ಣೆ ಹಾಕಿ ಕಡ್ಡಿ ಹಾಕಿ ಚುಚ್ಚಂಗೆ ಇದೆ ಗೊತ್ತಾ? ಆಮೇಲೆ ನಿಮ್ಗೊಂದ್ ವಿಷಯ ಗೊತ್ತಾ ಜಿನ್? ಹೇಳಿ ಬಾರ್ಬಿ. ನಿನ್ನ ಅಲ್ಲಿಂದ ಲಿಲ್ಲಿ ತಗೊಂಬಂದ್ಲಲ್ಲ, ಆಗ ನನಗ್ ಕೊಡ್ಲೇಬೇಕಂತಂದ್ಬಿಟ್ಟು ನಾನು ಹಿಂಗೋ ಕಸ್ಕೊಂಡ್ಬಿಟ್ನಾ. ಆಮೇಲೆ ಏನಾಯ್ತು ಗೊತ್ತಾ ಜಿನ್? ನಿನ್ನನ್ ಕರಿಯೋಂತ ಮಂತ್ರನೇ ಮರ್ತೋಗ್ಬಿಟ್ಟು ನನ್ಗೆ. ಹೌದಾ ಬಾರ್ಬಿ? ಹೌದು ಜಿನ್, ನಾನ್ ನಿನ್ನ ಕರಿಯೋಂತ ಮಂತ್ರನೇ ಮರ್ತೋಗ್ಬಿಟ್ಟು. ಸರಿ, ಮಂತ್ರ ಮರ್ತೋಗ್ಬಿಟ್ಟು ಅಂತ ಹೆಂಗೋ ಮಾಡಿ ಇಟ್ಕೊಂಡಿದ್ದೆ. ಆಮೇಲೆ ನಿನ್ನ ಮತ್ತೆ ಕೊಡ್ಬೇಕಂತ ನಮ್ಮ ಅಕ್ಕ ಇದ್ದಾಳಲ್ಲ ಕುಳ್ಳಿ, ಅವಳೇನ್ ಮಾಡಿದ್ಲು ಗೊತ್ತಾ? ಕಸ್ಕೊಂಡು ಅಲ್ಲಿ ಲಿಲ್ಲಿ ಕೈಯಲ್ಲಿ ಕೊಟ್ಬಿಟ್ಲು. ಆಮೇಲೆ ಅಲ್ಲಿಂದ ಮತ್ತೆ ಅಕ್ಕ ಹೋಗಿ ಕಸ್ಕೊಂಡ್ಬಂದ್ರೆ ಅವಳ ಹತ್ರ ಜೂಲಿ ಕಸ್ಕೊಂಡು ಹೋಗ್ಬಿಟ್ಲು ಗೊತ್ತಾ? ಕೊನೆಗೆ ಇವ್ರ ಹತ್ರ ಎಲ್ಲ ಫೈಟ್ ಮಾಡಿ ಆ ಜೂಲಿ ಹತ್ರ ಹೋಗಿ ಹೆಂಗೋ ಮಸಾಜ್ ಮಾಡಿ ತಗೊಂಡ್ಬಂದ್ಬಿಟ್ಟೆ. ಅವಳು ನಿನ್ನ ನೋಡಿ ಹೆದರ್ಕೊಂಡ್ಬಿಟ್ಲು ಗೊತ್ತಾ? ಜಿನ್, ಆ ಜೂಲಿ ಇದ್ದಾಳಲ್ಲ, ನೀನು ನೋಡಿ ಹೆದರ್ಕೊಂಡು ಕೊನೆಗೆ ಏನ್ ಹೇಳಿದ್ಲು ಗೊತ್ತಾ? ಅಲ್ಲಿ ಏನೋ ಭೂತ ಇದೆ, ಅದನ್ನ ತಗೊಂಡೋಗಿ ದೂರ ಬಿಸಾಡ್ತೀಯೋ ಅಂತ ಹೇಳಿದ್ಲು. ಅದಕ್ಕೆ ನಾನು ಆಯ್ತು ನಾನು ಬಿಸಾಡ್ತೀನಿ, ನೀನ್ ಯಾರ ಹತ್ರನೂ ಹೇಳ್ಬೇಡ ಅಂತಂದ್ಬಿಟ್ಟು ಆ ಡಾಲರ್ನ ತಗೊಂಡ್ಬಂದ್ಬಿಟ್ಟೆ ಗೊತ್ತಾ ಜಿನ್? ಹೌದಾ ಬಾರ್ಬಿ? ಹೌದು ಜಿನ್. ನೀನ್ ಸಿಗದೆ ಇರುವಾಗ ನಿನ್ನ ಹುಡುಕೋದ್ರಲ್ಲಿ ಎಷ್ಟ್ ಕಷ್ಟಪಟ್ಟೆ ಹುಡುಕಿದ್ರೇನೋ ನನ್ ಕೈ ಸಿಗ್ಲಿಲ್ಲ. ಆಮೇಲೆ ಹೆಂಗೋ ಲಿಲ್ಲಿ ಕೈ ಸಿಕ್ಬಿಟ್ಟೆ. ಅವಳ ಕೈ ಸಿಕ್ಕಿದ್ದಕ್ಕೆ ನೀನ್ ಕರೆದು ಈ ತರ ಮಾತಾಡಕ್ಕಾಯ್ತು. ಒಂದ್ ವೇಳೆ ಆ ಕಾಡ್ ಬಿಟ್ಟು ಬರೋಷ್ಟಲ್ಲಿ ನೀನ್ ಸಿಗ್ಲಿಲ್ಲ ಅಂದಿದ್ರೆ ನೀನ್ ಆ ಕಾಡಲ್ಲೇ ಉಳ್ಕೊಳ್ತಾ ಇದ್ದೆ ಗೊತ್ತಾ? ಹೌದು ಬಾರ್ಬಿ, ನಿಮ್ಗೆ ಅದೃಷ್ಟ ಇದೆ, ಹಾಗಾಗಿ ನಾನ್ ಮತ್ತೆ ನಿಮ್ ಕೈಗೆ ಸಿಕ್ಕಿದ್ದೀನಿ. ಹೌದು ಜಿನ್. ನೀನು ನೋಡಿ ಎಷ್ಟ್ ದಿನ ಆಯ್ತು, ಅದಕ್ಕೆ ನಾನು ನಿನ್ ಕರ್ದೆ. ನಿನ್ ಮೇಲೆ ತುಂಬಾ ಸಿಟ್ಟಾಗಿದ್ದೆ, ಈಗ ನನ್ಗೆ ಸಿಟ್ಟೆಲ್ಲ ಹೋಗ್ಬಿಟ್ಟು ಜಿನ್. ನೀನು ಇನ್ಮೇಲೆ ನನ್ನೊಟ್ಟಿಗೆನೆ ಯಾವತ್ತೂ ಇರ್ಬೇಕು. ಆ ತರ ಏನಾದ್ರೂ ಮಾಡ್ ಜಿನ್. ಬಾರ್ಬಿ, ಆ ಡಾಲರ್ ನಿಮ್ ಕೈಯಲ್ಲಿ ಇರೋ ತನಕ ನಾನು ನಿಮ್ಮನ್ ಬಿಟ್ಟು ಎಲ್ಲೂ ಹೋಗಲ್ಲ ಬಾರ್ಬಿ. ಹೌದಾ ಜಿನ್? ಸರಿ, ಇನ್ಮೇಲೆ ಈ ಡಾಲರ್ನ ಯಾವ ಕಾರಣಕ್ಕೂ ನಾನು ಮಿಸ್ಸೇ ಮಾಡಲ್ಲ. ಆಯ್ತು ಬಾರ್ಬಿ. ಜಿನ್, ಸರಿ, ಈಗ ನಮ್ಮಮ್ಮ ಬರೋ ಟೈಮ್ ಆಯ್ತು. ನಾನು ಮಾತಾಡ್ತಾ ಇದ್ರೆ ನಮ್ಮಮ್ಮನ್ ಗೊತ್ತಾಗ್ಬಿಡತ್ತೆ. ನೀನು ಹೋಗು. ಆಯ್ತು ಬಾರ್ಬಿ. ನಮ್ಮ ಚಾನಲ್ ಅಲ್ಲಿ ಬರುವಂತ ವಿಡಿಯೋಸ್ ನ ಮಿಸ್ ಮಾಡದೆ ನೋಡಿ. ಹಾಗೆ ತುಂಬಾ ಜನ ವಿಡಿಯೋಸ್ ನೋಡ್ತೀರಾ, ಅದೇ ಲೈಕ್ ಮಾಡೋದನ್ನ ಮರ್ತೋಗ್ಬಿಡ್ತೀರಾ. ವಿಡಿಯೋಸ್ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಫ್ರೆಂಡ್ಸ್, ಹಾಗೇನೆ ಶೇರ್ ಮಾಡಿ. ಮತ್ತೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಬೆಲ್ ಐಕಾನ್ ನ ಕ್ಲಿಕ್ ಮಾಡ್ಕೊಳ್ಳಿ. ಆಗ ನಾವು ಹಾಕುವಂತ ಹೊಸ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಬಾಯ್ ಫ್ರೆಂಡ್ಸ್.